ಅಯೋಧ್ಯೆಯಿಂದ ಬರೋವಾಗ ನಾಗ್ಪುರದಲ್ಲಿ ಕಲ್ಲು ತೂರಿದ್ರು. ಅಯೋಧ್ಯೆಯಿಂದ ವಾಪಸ್ಸಾದ ಭಕ್ತರ ಸ್ಫೋಟಕ ಹೇಳಿಕೆ ಇದು. ಅಯೋಧ್ಯೆಯಿಂದ ವಾಪಸ್ ಬರೋವಾಗ ನಾಗಪುರದಲ್ಲಿ ಕಲ್ಲು ತೂರಿದ್ರು ಅಂತ ಅಯೋಧ್ಯೆಯಿಂದ ವಾಪಸ್ಸಾದಂತಹ ಭಕ್ತರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಹೊಸಪೇಟೆಯಲ್ಲಿ ಮುಸ್ಲಿಂ ಯುವಕರು ನಮಗೆ ಬೆದರಿಕೆ ಹಾಕಿದ್ರು. S1 S2 ಬೋಗಿಯಲ್ಲಿ ಮುಸ್ಲಿಂ ಯುವಕರು ಬಂದ್ರು. ರಿಸರ್ವೇಶನ್ ಸೀಟ್ ಅಲ್ಲಿ ಕೂತಿದ್ರು. ಎದ್ದೇಳಿ ಅಂತ ಹೇಳಿದ್ದಕ್ಕೆ ಕಿರಿಕ್ ಮಾಡಿದ್ರು. ನೀವು ಬೆಂಗಳೂರು ತಲುಪಲ್ಲ, ನಿಮ್ಮನ್ನ ಸುಟ್ಟು ಹಾಕ್ತೀವಿ ಅಂದ್ರು. ರೈಲಲ್ಲಿ ನಮ್ಮನ್ನ ಸುಟ್ಟು ಹಾಕ್ತೀವಿ ಅನ್ನೋ ಬೆದರಿಕೆಯನ್ನ ಹಾಕಿದ್ರು ಅಂತ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಭಕ್ತರು. ಶ್ರೀರಾಮ ಮಂದಿರವನ್ನು ವೀಕ್ಷಣೆ ಮಾಡಲಿಕ್ಕೆ ತೆರಳಿದಂಥ ಮೈಸೂರಿನಿಂದ ತೆರಳಿದಂಥ ಮೊದಲ ರೈಲು ಈಗ ಮೈಸೂರಿಗೆ ವಾಪಸ್ ಆಗಿರ್ತಕ್ಕಂಥದ್ದು. ವಾಪಸ್ ಆಗುವಂಥ ಸಂದರ್ಭದಲ್ಲಿ ಬಳ್ಳಾರಿಯ ಹೊಸಪೇಟೆ ಬಳಿ ರೈಲ್ವೆ ಬೋಗಿಯಲ್ಲಿ ಗಲಾಟೆ ಕೂಡ ಸಂಭವಿಸಿರ್ತಕ್ಕಂಥದ್ದು. ಅಪರಿಚಿತರು ರೈಲಿನ ಬೋಗಿಯನ್ನು ಹತ್ತಿ ಅಲ್ಲಿ ಗಲಾಟೆ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು. ಬನ್ನಿ, ಶ್ರೀರಾಮನ ದರ್ಶನವನ್ನು ಮಾಡಿರ್ತಕ್ಕಂತಹ ಭಕ್ತಾದಿಗಳು, ರಾಮನ ಭಕ್ತಾದಿಗಳು ನಮ್ಮ ಜೊತೆಗಿದ್ದಾರೆ. ಅವರ ಅನುಭವವನ್ನು ಕೂಡ ಕೇಳಿ ತಿಳ್ಕೊಳ್ಳೋಣ. ಎಲ್ಲರೂ ಕೂಡ ಮೊದಲ ಹಂತವಾಗಿ ಮೈಸೂರಿನಿಂದ ಅಯೋಧ್ಯೆಗೆ ತೆರಳಿದ್ದಂಥವ್ರು ದರ್ಶನವನ್ನು ಮುಗಿಸಿ ಈಗಾಗಲೇ ಕೂಡ ವಾಪಸ್ಸಾಗಿದ್ದಾರೆ. ಮಾತಾಡ್ಸೋಣ ಸರ್. ಈಗ ನಿಮ್ಮ ಅಯೋಧ್ಯೆಯ ಶ್ರೀರಾಮನ ದರ್ಶನ ಹೇಗಿತ್ತು ಸರ್? ತುಂಬ ಚೆನ್ನಾಗಿತ್ತು ಸರ್. ಮೋದಿಯವರು ತುಂಬ ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡಿದ್ದಾರೆ. ಟ್ರೈನಲ್ಲಿ ಅಷ್ಟೇ ಟ್ರೈನಲ್ಲಿ ಹೋಗ್ತಾ ಬರ್ತಾ ನಮಗೆ ರಾಜಾತಿಥ್ಯ ಥರ ಇತ್ತು. ಟ್ರೈನಲ್ಲಿ ಏನೂ ವ್ಯತ್ಯಾಸ ಆಗಲಿಲ್ಲ. ಒಂದು ಕಡೆ ನಾಗ್ಪುರಿಂದ ಮುಂದೆ ಹೋಗೋ ಜೋಧ್ಪುರಲ್ಲಿ ಒಂದಿಷ್ಟಪ್ಪ ಕಲ್ಲು ಬಿತ್ತು, ಒಬ್ಬರಿಗೆ ಕೈಗೇಟಾಯಿತು. ಅದು ಬಿಟ್ಟರೆ ಹೊಸಪೇಟೆಯಲ್ಲಿ 3 ಜನ, ಇಬ್ಬರು ಫಸ್ಟು ಟ್ರೈನ್ ಮುಸಲ್ಮಾನರು ಬಂದು ಟ್ರೈನಲ್ಲಿ ಪಾಸ್ ಆಗಬೇಕಾದ್ರೆ ಕೋಚ್ ನಂಬರ್ 2ರಲ್ಲಿ ಪಾಸ್ ಆಗಬೇಕಾದ್ರೆ ಜೈ ಶ್ರೀರಾಮ್ ಅಂತ ಕೂಗ್ತಾಯಿದ್ದು. ಕೂಗಟ ಸಂದರ್ಭದಲ್ಲಿ ನೀವು ಹಿಂಗೆ ಆಡಿದ್ರೆ ಬೆಂಗಳೂರು ತಲುಪಲ್ಲ, ನೀವು ಹಿಂಗೆ ಆಡಿದ್ರೆ ಸುಟ್ಟು ಹಾಕ್ತೀವಿ ಅಂತ ಹೇಳ್ಬಿಟ್ಟು ಬೆದರಿಕೆ ಹಾಕಿದ್ರು. ಅದಕ್ಕೆ ನಾವು ನಾವೆಲ್ಲ ಇದ್ದರು ಅಲ್ಲೇ ಪ್ರತಿಭಟನೆ ಮಾಡಿ ಇದು ಮಾಡಿದ ಮೇಲೆ ಅಲ್ಲಿ ಸ್ಥಳಕ್ಕೆ SP ಅವರು ಬಂದಿದ್ದರು. SP ಅವರು ಬಂದು ಇದು ಮಾಡಿದ FIR ಆಗಿದೆ ಅಂತ ಹೇಳ್ತಾರೆ. ನಮಗೆ ಖಚಿತ ಮಾಹಿತಿ ಇಲ್ಲ ಅದು ಸರ್. ಅದೇ ಪರ್ಟಿಕ್ಯುಲರ್ ಆಗಿ ಹೊಸಪೇಟೆ ಹತ್ರ ಗಲಾಟೆ ಆಯಿತು ಅಂತಂದ್ರು, ಏನಾಯಿತು ಆ ಸಂದರ್ಭ ಏನು ಸರ್? ಅಲ್ಲಿ ಹೊಸಪೇಟೆ ಹತ್ರ ನಿಂತಿದ್ದಾಗ ಕಾಫಿ ಟೀ ಕುಡಿಯೋಕ್ಕೆ ನಿಂತಿದ್ವಿ. ಅವರು ಟ್ರೈನವರು ನೀರೆಲ್ಲ ತುಂಬಿಸ್ಕೋಬೇಕಾಗಿತ್ತು ಕ್ಯಾಬಿನ್ಗೆ. ಆ ಟೈಮಲ್ಲಿ ಒಬ್ಬರು ಬೋಗಿಯಿಂದ ಪಾಸ್ ಆಗೋಕ್ಕೆ ಹೋಗಿದ್ದಾರೆ. ಆ ಟೈಮಲ್ಲಿ ಒಬ್ಬರು ಕೂತಿಯಾರಲ್ಲಿ ಕೂತಾಗ ಅವರು ಬೇರೆಯವ್ರು ಇಳಿಸ್ಯಾರ, ಇದು ರಿಸರ್ವೇಷನ್ ಕಂಪಾರ್ಟ್ಮೆಂಟ್, ಹಾಗಾಗಿ ಹತ್ತಬಾರ್ದು ಇಳಿಬೇಕು ಅಂದಾಗ ಇಳಿದ್ಬಿಟ್ಟು ನಾವು ಬೆಂಕಿ ಹಚ್ತೀವಿ, ಅದೇಂಗೆ ಬೆಂಗಳೂರಿಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಅದೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ಘಟನೆಗಳು. ಆಮೇಲೆ ಪೊಲೀಸ್ನವರು ಅದೆಲ್ಲ ಬಂದು ಸಾಲ್ವ್ ಮಾಡಿದ್ರು. ಪೊಲೀಸ್ನವರು ನಮಗೆ ತುಂಬ ಅಲ್ಲಿ ಸಹಕಾರಗಳನ್ನ ಕೊಟ್ಟರು. ಬೇಗ ಬಂದು ಯಾರು ಅವರು ಆ ಥರ ಮಾಡ್ತಾಯಿದ್ರು, ವೀಡಿಯೋ ಮಾಡ್ತಿದ್ರು, ಅವ್ರನ್ನೆಲ್ಲ ಹಿಡಿದು ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಹೋಗಿ ಅವ್ರ ಮೇಲೆ FIR ಆಗ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿನ ಹೊಸಪೇಟೆ ಕಾರ್ಯಕರ್ತರು ಬೇಗ ಬಂದು ನಮಗೆ ಸಹಕಾರ ಕೊಟ್ಟು ಟ್ರೈನ್ನ ಬೇಗ ಹೊರಡೋ ರೀತಿ ಸಹಕಾರ ಮಾಡೋರು. ಅವ್ರ ಮೇಲೆ ನಾವು FIR ಫೈಲ್ ಮಾಡಿಸ್ತೀವಿ. ಅವ್ರನ್ನ ನಾವು ಕಸ್ಟಡಿಗೆ ತೊಗೊಂಡು ಮುಂದೆ ಅವ್ರಿಗೇನು ಫರ್ದರ್ ಏನಾಗಬೇಕು ಅದನ್ನು ನೋಡ್ಕೊಳ್ತೀವಿ. ನೀವು ಮುಂದಕ್ಕೆ ಹೋಗಿ ಅಂತೇಳಿ ಹೊಸಪೇಟೆಯ ಜನತೆ ನಮ್ಮನ್ನ ಬೇಗ ಅಲ್ಲಿಂದ ವಾಪಸ್ ಕಳಿಸೋದು. ಅಂದರೆ ಹೊಸಪೇಟೆ ಇನ್ಸಿಡೆಂಟು ನಿಮ್ಮನ್ನು ಬೆದರಿಸುವಂಥದ್ದು ಏನಾರು ಆಗಿತ್ತಾ ಅಂತ? ಏನಾಗಿರಲಿಲ್ಲ. ಅವರು ಬೆದರಿಸುವಂಥ ಪ್ರಯತ್ನ ಪಟ್ಟಿದ್ರೆ ಅವ್ರ ಉದ್ದೇಶ ಇರ್ಬೋದು, ಆದರೆ ಆ ಥರದ್ದೇನೂ ಆಗಲಿಲ್ಲ. ಆಮೇಲೆ ಅವರು ಸ್ವಲ್ಪ ನಮ್ಮ ಸಂಖ್ಯೆ ಎಲ್ಲ ನೋಡಿ ಹೆದರ್ಕೊಂಡಿದ್ದಾರೆ. ಆ ಥರದ್ದೇನು ಸಂಗತಿಗಳೇನೂ ಆಗಲಿಲ್ಲ. ಆದರೆ ಉತ್ತರ ಪ್ರದೇಶ ರಾಮ ಮಂದಿರದ ಮಾತ್ರ ಅನೇಕ ಜನ ಹೇಳ್ತಾರೆ ಇವತ್ತು ಜೀವನವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ನಮಗೆ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು. ಒಂದು 25-30 ಸಾವಿರ ಜನ ನಾವು ಊರು ಬಿಟ್ಟು ಹೋಗಿದ್ವಿ. ಈಗ ಎಲ್ಲರೂ ನಾವು ಇಲ್ಲಿ ಬಂದು ನಾವು ನಮ್ಮ ಜೀವನ ನಡೆಸ್ತಾ ಇದ್ದೇವೆ, ನಮ್ಮ ಫ್ಯಾಮಿಲಿ ಎಲ್ಲ ನಡೆಸ್ತಾ ಇದ್ದೀವಿ. 25-30 ಸಾವಿರ ಜನ ಅಂತ ಅಂದರೆ ಹೆಚ್ಚು ಕಮ್ಮಿ ಆಟೋ ಡ್ರೈವರ್ಸ್ಗಳು ಅವರೆಲ್ಲರೂ ಇವತ್ತು ತಮ್ಮ ಜೀವನ ನಡೆಸ್ತಾ ಇದ್ದೀವಿ ಅಂತ ತುಂಬ ಸಂತೋಷವಾಗಿ ಅವರೆಲ್ಲರೂ ಹೇಳ್ತಾ ಇದ್ದಾರೆ. ಇದ್ರೆ ಈ ಥರ ಇರಬೇಕು. ನಾವು ಜನ ರೋಡೇ ನೋಡಿರಲಿಲ್ಲ, ಅಂಥ ರೋಡ್ಗಳಾಗ್ತಾ ಇದ್ದಾವೆ, ಈಗ ಅಂಥ ಫ್ಲೈಓವರ್ಗಳಾಗ್ತಾ ಇದ್ದಾವೆ. ಇಷ್ಟರ ಮಟ್ಟಿಗೆ 1.5-2 ರಾಮ ಮಂದಿರ ಆದಮೇಲೆ ಈ ಥರ ಆಗುತ್ತೆ ನಾವು ಅಂದ್ಕೊಂಡಿರಲಿಲ್ಲ ಅಂತೇಳಿ ತುಂಬ ಜನ ಅಲ್ಲಿ ಆಟೋ ಡ್ರೈವರ್ಸ್ಗಳು ಅವರೆಲ್ಲ ತುಂಬ ಜನ ಖುಷಿ ಪಡ್ತಾ ಇದ್ದಾರೆ. ಈಗ ನಿಮ್ಮ ಸುವರ್ಣ ನ್ಯೂಸ್ ಕಡೆಯಿಂದ ನಾವು ಅಲ್ಲಿ ಅನುಕೂಲ ಮಾಡಿದಂಥವ್ರಿಗೆ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಸುವರ್ಣ ನ್ಯೂಸ್ನವರು ನಿಮ್ಮ ಕಡೆಯಿಂದ ಒಂದು ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ನಿಮಗೂ ಧನ್ಯವಾದಗಳು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧುಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.